ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರ್ಷಾ ವ್ಲಾಗ್ಸ್. ಸೊ ಇವತ್ತಿನ ಸ್ಪೆಷಲ್ ಏಕಾದಶಿ ಹಬ್ಬ. ಯಾರ್ಯಾರು ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಎಲ್ಲಾರ್ಗು ಹ್ಯಾಪಿ ಏಕಾದಶಿ ಹಬ್ಬ. ಯಾರ್ಯಾರು ಸೆಲೆಬ್ರೇಟ್ ಮಾಡ್ತೀರಾ ಇಟ್ಸ್ ಓಕೆ. ನಾನು ಕೂಡ ನನ್ನ ತವ್ರ ಮನೇಲಿ ಆಕ್ಚುಲಿ ಈ ಹಬ್ಬ ಸೆಲೆಬ್ರೇಟ್ ಮಾಡ್ತಿರ್ಲಿಲ್ಲ. ಬಟ್ ನನ್ನ ಗಂಡನ ಮನೇಲಿ ಈ ಹಬ್ಬ ಮಾಡ್ತಾರೆ. ಸೊ ದಿಸ್ ಇಸ್ ಮೈ ಸೆಕೆಂಡ್ ಏಕಾದಶಿ ಹಬ್ಬ ಮದುವೆ ಆದಾಗ್ಲಿಂದನು. ಆ್ಯಂಡ್ ಇವತ್ತು ಆ್ಯಕ್ಚುಲಿ ನಾನೇನು ಮಾಡಂಗಿರ್ಲಿಲ್ಲ, ಪೂಜೆ ಏನು ಮಾಡಂಗಿರ್ಲಿಲ್ಲ. ಸೊ ನಮ್ಮ ಅತ್ತೆನೇ ಎಲ್ಲಾನು ಪಾಪ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿ ಈಗ ನಮ್ಮ ಅತ್ತೆ, ನಮ್ಮ ಮಾವ ಆ್ಯಂಡ್ ನನ್ನ ಮೈದ್ನ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಆ್ಯಂಡ್ ನಮ್ಮ ಮನೆಯ ದೇವರ ಮನೆ ಹೇಗೆ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ನಿಮ್ಗೊಂದು ಗ್ಲಿಮ್ಸ್ ಹಾಕ್ತೀನಿ, ನೋಡಬಹುದು. ನಾನು ನನ್ನ ಇನ್ಸ್ಟಾಗ್ರಾಮಲ್ಲಿ ಮಿನಿ ವ್ಲಾಗ್ ಹಾಕಿದೆ. ಅದರಲ್ಲಿ ನಮ್ಮ ದೇವ್ರ ಮನೆಗೆ ಹಾಕಿರೋ ಹೂವು ಎಲ್ಲನೂ ನಮ್ಮ ಗಿಡಗಳದೆ, ನಮ್ಮ ಸೈಟಲ್ಲೇ ಬೆಳೆದಿರೋದು ಅಂತ ಹೇಳಿದೆ. ಎಷ್ಟೊಂದು ಜನ ನಿಜನಾ ಅಷ್ಟೊಂದೆಲ್ಲ ಏನೋ ಇದೆಯಾ ನಿಮಗೆ ಅಂತ ಕೇಳಿದ್ರಿ. ಹೌದು, ಇವಾಗ ಹಾಕಿರೋದು ಅಷ್ಟೇ. ಇದು ಕಂಪ್ಲೀಟ್ ನಮ್ಮ ಗಿಡಗಳದೇನೆ. ಸೂಜ್ ಮಲ್ಗೆ ಇರ್ಬೋದು, ದುಂಡ್ ಮಲ್ಗೆ ಆ್ಯಂಡ್ ದಾಸವಾಳದ ಹೂವು, ಕನಕಾಂಬ್ರ ಎಲ್ಲನೂ ಇಲ್ಲಿ ಏನೇನು ಹಾಕಿದೀವಿ ಎಲ್ಲನೂ ನಮ್ದೇನೆ, ನಮ್ಮ ಗಿಡಗಳ್ದೇನೆ. ನಮ್ಮ ಅತ್ತೆ ಮತ್ತು ಅಜ್ಜಿ ಇಬ್ರು ಸೇರಿ ಈ ಗಾರ್ಡನ್ ಮಾಡಿರೋದು. ನಿಮಗೆ ಆದರೆ ಈ ವಿಡಿಯೋದಲ್ಲೇ ಹಾಕಕ್ಕೆ ಟ್ರೈ ಮಾಡ್ತೀನಿ ನಮ್ಮದು ಗಿಡಗಳದ್ದು, ನಮ್ಮ ಸೈಟಲ್ಲಿ ಏನೇನು ಗಿಡ ಬೆಳೆದಿದ್ದೀವಿ ಅಂತ ಅಂದ್ಬಿಟ್ಟೆಲ್ಲನೂ. ನಾವು ಹಬ್ಬಗಳ ಟೈಮಲ್ಲಿ ಮಾತ್ರನೇ ನಮಗೆ ಹೂವು ಸಾಕಾಗಲಿಲ್ಲ ಅಂದರೆ ಮಾತ್ರನೇ ನಾವು ಔಟ್ಸೈಡಿಂದ ತರಿಸ್ತೀವಿ. ಇಲ್ಲ ಅಂತಂದರೆ ನಮ್ಮ ಗಿಡಗಳದ್ದೇ ನಮ್ಗೆ ಸಾಕಾಗುತ್ತೆ, ನಾವೇನು ತೊಗೊಬರೋದಕ್ಕೆ ಹೋಗೋದಿಲ್ಲ. ಸೊ ದಿಸ್ ಇಸ್ ಅ ವೆರಿ ಗುಡ್ ಮನಿ ಸೇವಿಂಗ್ ಪ್ರೋಸೆಸ್. ಯಾ ಅಂದರೆ ಜಾಗ ಇರೋರು ಎಷ್ಟು ಬೇಕೋ ಹಾಕ್ಕೊಳ್ಬೋದು, ಜಾಗ ಇಲ್ದಿರೋರು ಪಾಟ್ಸಲ್ಲಿ ಕೂಡ ಇಟ್ಕೊಳ್ಬೋದು. ಈಗ ನನ್ನ ಅಮ್ಮನ ಮನೆಯಲ್ಲಿ ಅಂದರೆ ಪಾಟ್ಸಲ್ಲೇ ಇಟ್ಕೊಂಡು ಇರೋದು. ಅಲ್ಲಿ ಯಾವ ಥರ ಹೂವು ಬೆಳೆಯುತ್ತೋ ಆ ಥರ ಹಾಕ್ಕೊಂಡಿದ್ದಾರೆ. ಅಲ್ಲೆಲ್ಲನೂ ಏನು ಮಾಡೋಕ್ಕಾಗಲ್ಲ, ಆಬ್ವಿಯಸ್ಲಿ ತೊಗೊಳ್ಲೇಬೇಕಾಗುತ್ತೆ ಔಟ್ಸೈಡಿಂದ. ಬಟ್ ಇಲ್ಲಿ ಜಾಗ ಇದೆ, ನೀರಿದೆ, ಪ್ಲೇಸ್ ಇದೆ, ಯಾಕೆ ವೇಸ್ಟ್ ಮಾಡೋದು ಅಂತ ನಮ್ಮ ಅತ್ತೆಯವರು ಆ್ಯಂಡ್ ನಮ್ಮ ಅಜ್ಜಿ ಎಲ್ಲನೂ ಫುಲ್ಲು ಸಖತ್ ಗಾರ್ಡನ್ ಮಾಡಿದ್ದಾರೆ. ತೋಟದ ಹತ್ರನೂ ಹಾಕಿದ್ದಾರೆ ಕನಕಾಂಬ್ರ ನಮ್ಮ ಅಜ್ಜಿ, ಅಲ್ಲಿಂದನೂ ಕಿತ್ಕೊಂಡ್ ಬರ್ತಾರೆ. ಸೈಟಲ್ಲೂ ಕೂಡ ಒಂದಷ್ಟಿದೆ. ಹಬ್ಬಗಳ ಟೈಮಲ್ಲಿ ಮಾತ್ರನೇ ಈ ತರ ನಮ್ಮ ದೇವ್ರ ಮನೆ ಅಲಂಕಾರ ಮಾಡ್ತೀವಿ ಅನ್ನೋದಿಲ್ಲ. ಎವ್ರಿ ಫ್ರೈಡೇ, ಟ್ಯೂಸ್ಡೇ, ಸ್ಪೆಷಲ್ ಡೇಸ್ ಎಲ್ಲಾನು ಇದೇ ತರನೇ ಇರುತ್ತೆ. ಬಿಕಾಸ್ ಎನಿ ಟೈಮ್ ನಮ್ಗೆ ಹೂವು ಸಿಗ್ತಾನೆ ಇರುತ್ತೆ. ಸೊ ಆಬ್ವಿಯಸ್ಲಿ ನಾನಂತೂ ಕಟ್ಟಲ್ಲ ಹೂವು, ನಂಗೆ ಕಟ್ಟಕ್ಕೆ ಬರಲ್ಲ. ನಮ್ಮ ಅಜ್ಜಿ ಕಟ್ತಾರೆ ಆ್ಯಂಡ್ ನಮ್ಮ ಅತ್ತೆನೂ ಕಟ್ತಾರೆ ಅವಾಗವಾಗ. ಅವ್ರಿಬ್ರಿಗೂ ಆಗಲಿಲ್ಲ ಅಂತಂದರೆ ಬೇರೆಯವ್ರಿಗೂ ಕೊಡ್ತೀವಿ ಕಟ್ಟೋದಕ್ಕೆ. ಸೊ ಇವತ್ತಿನ ಡೇ ಹೇಗಿರುತ್ತೆ ಅಂತ ನಿಮಗೆ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ ಏನೇನು ಮಾಡ್ತೀನಿ, ಏನೇನು ಮಾಡೋದಿಲ್ಲ ಅಂತ. ಆಸ್ ಆಫ್ ನೌ ನನ್ನ ಹಸ್ಬೆಂಡ್ ಹೇರ್ ಕಟ್ಗೆ ಹೋಗಿದ್ದಾರೆ. ಗೊತ್ತು, ಹಬ್ಬದ ದಿನ ಯಾರು ಹೇರ್ ಕಟ್ ಮಾಡ್ತಾರೆ ಅಂತ ಅನ್ಸ್ಬೋದು. ಬಟ್ ನನ್ನ ಹಸ್ಬೆಂಡ್ ಅವ್ನಿಗೆ ಮಾಡಿಸ್ಬೇಕು ಅಂತ ಮಾಡಿಸ್ತಾ ಇರ್ತಾರೆ. ನಾವೇ ಏನು ಹೇಳಿದ್ರು ಕೇಳೋದಿಲ್ಲ, ಏನು ಮಾಡೋಕ್ಕಾಗಲ್ಲ. ಸೊ ಅವ್ರು ಬಂದ ಮೇಲೆ ನಾನು ಪ್ಲಾನ್ ಮಾಡ್ತೀನಿ. ಈಗ ಚಿಕ್ಕಬಳ್ಳಾಪುರದಲ್ಲಿ ಆಷಾಢ ಟೈಮಲ್ಲಂತೂ ಹೆವಿ ಸೇಲ್ಸ್ಗಳಾಗ್ತಾ ಇದ್ದಾರೆ. ಎಷ್ಟೊಂದು ಜನ ಈಗ ಬಾಬು ಬಟ್ಟೆ ಮನೆ ಅಂತ ಒಬ್ರು ಸೇಲ್ ಹಾಕಿದ್ದಾರೆ. ಐ ಥಿಂಕ್ ಇಟ್ಸ್ ವೆರಿ ಫೇಮಸ್, ನನ್ಗೆ ಗೊತ್ತಿರಲಿಲ್ಲ. ದೊಡ್ಡಬಳ್ಳಾಪುರದಲ್ಲಿ ತುಂಬ ಫೇಮಸ್ ಅಂತೆ ಅವರು. ಬಟ್ಟೆ ಕೂಡ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ ಅವ್ರ ಹತ್ರ ಅಂತ ಹೇಳ್ತಾರೆ ಎಲ್ಲರೂ, ನಾನು ರಿವ್ಯೂ ಕೇಳಿರೋ ಪ್ರಕಾರ. ಸೊ ಅಲ್ಲಿಗೆ ಹೋಗೋಣ ಸೇಲ್ಗೆ ಅಂತ ಪ್ಲ್ಯಾನ್ ಇದೆ. ಬಟ್ ಗೊತ್ತಿಲ್ಲ ಇನ್ನು ಏನೇನಾಗುತ್ತೆ ಅಂತ. ತೊಗೊಳ್ಲಿಲ್ಲ ಅಂದರೆ ಅಟ್ಲೀಸ್ಟ್ ವಿಸಿಟ್ ಮಾಡೋಣ ಹೇಗಿದೆ ಅಂತ ನಾನು ನೋಡಬೇಕು, ಯಾವತ್ತೂ ನೋಡಿರಲಿಲ್ಲ ಅಂತ ಅಂದ್ಬಿಟ್ಟು ಹೇಳಿದೆ ನನ್ನ ಹಸ್ಬೆಂಡ್ಗೆ ಹೋಗೋಣ ಅಂತ. ನೋಡೋಣ ಅಂತ ಹೇಳಿದ್ರು. ಸೊ ಕರ್ಕೊಂಡು ಹೋದರೆ ಅದನ್ನು ಕೂಡ ನಿಮಗೆ ಈ ವಿಡಿಯೋದಲ್ಲೇ ಹಾಕ್ತೀನಿ. ಅದು ಬಿಟ್ಟರೆ ಇನ್ನೇನು ಮಾಡ್ತೀವಿ ಇವತ್ತು ಅಷ್ಟೇ. ಮತ್ತೆ ಸಂಜೆ ಪೂಜೆ ಇರುತ್ತೆ. ಇವತ್ತು ಆ್ಯಕ್ಚುಲಿ ಉಪವಾಸ, ಅಂದರೆ ನಾರ್ಮಲ್ ಅವಲಕ್ಕಿ ಚಿತ್ರಾನ್ನ ತಿಂದಿದ್ದೀವಿ. ಬಟ್ ಬೆಳಗ್ಗೆಗೇ ಮೃಷ್ಟಾನ್ನ ಭೋಜನ ಮಾಡೋದು. ಇದು ಬೇಸಿಕಲಿ ಒಂಥರ ಶಿವರಾತ್ರಿ ಹಬ್ಬದ ಥರನೇ. ನನಗೆ ಈ ಹಬ್ಬ ಏನಕ್ಕೆ ಮಾಡ್ತಾರೆ ಅಂತ ಹಿಂದಿನ ಸ್ಟೋರಿ ನನಗೆ ಗೊತ್ತಿಲ್ಲ. ಇವತ್ತು ತಿಳ್ಕೊಳ್ಳೋಣ ಅಂತ ಇದ್ದೀನಿ. ದೀಕ್ಷಾ ಆ್ಯಕ್ಚುಲಿ ಹೇಳಿದ್ಲು. ಸೊ ಇನ್ನೂ ಡೀಪಾಗಿ ತಿಳ್ಕೊಳ್ಳೋಣ, ಈ ಹಬ್ಬ ಏನು ಸ್ಪೆಷಲು, ಈ ಹಬ್ಬ ಏನಕ್ಕೆ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ ಅಂತ ಇದ್ದೀನಿ. ಸೊ ತಿಳ್ಕೊಂಡು ನಿಮಗೆ ಹೇಳೋಕ್ಕಾದ್ರೆ ಹೇಳ್ತೀನಿ ಇದೇ ವಿಡಿಯೋದಲ್ಲೇ. ಇಲ್ಲ ಅಂತಂದರೆ ನೀವು ಕಮೆಂಟ್ ಮಾಡಿ, ನೀವು ಸೆಲೆಬ್ರೇಟ್ ಮಾಡ್ತಿರೋ ನಿಮ್ಗೆ ಏನು ಗೊತ್ತಿದೆ ಈ ಹಬ್ಬದ ಬಗ್ಗೆ ಅಂತ. ಸೊ ನಾನು ಅದರಲ್ಲಿ ತಿಳ್ಕೊತೀನಿ. ಏನಾದರೂ ಎಕ್ಸ್ಟ್ರಾ ನಾನು ತಿಳ್ಕೊಳೋದ್ರಲ್ಲಿ ಗೊತ್ತಿಲ್ಲದೆ ಇರೋದೇನಾದರೂ ನೀವು ಹೇಳಿದ್ರೆ ತಿಳ್ಕೊಳ್ಳೋಣ. ಬಿಕಾಸ್ ಎಲ್ಲ ಹಬ್ಬಕ್ಕೂ ಒಂದು ರೀಸನ್ ಇರುತ್ತೆ ಅಲ್ವಾ. ರೀಸನ್ ಇಲ್ಲದೆ ಯಾವ ಹಬ್ಬನೂ ಮಾಡಲ್ಲ, ಮಾಡಿದ್ದೂ ಇಲ್ಲ. ಸೊ ಈ ಹಬ್ಬಕ್ಕೆ ಏನು ರೀಸನ್ ಅಂತ ತಿಳ್ಕೊಳ್ಳೋಣ. ಸೊ ಅದಾದಮೇಲೆ ಇನ್ನೇನು ಹೇಳೋದು, ಅಷ್ಟೇ. ನೋಡೋಣ ಬನ್ನಿ ಹೇಗಾಗುತ್ತೆ ಇವತ್ತಿನ ಡೇ, ಹೇಗೆ ಹೋಗುತ್ತೆ ಅಂತ.
ಏಕಾದಶಿ ಹಬ್ಬನ ಏನಕ್ಕೆ ಮಾಡ್ತಾರೆ ಅಂತ ನಾನು ಹುಡುಕ್ತಿರ್ಬೇಕಾದ್ರೆ ನನಗೊಂದು ಪುರಾಣ ಕಥೆ ಸಿಕ್ತು. ಅದೇನು ಅಂದರೆ, ಪುರಾಣಗಳ ಪ್ರಕಾರ ಮುರ ಎಂಬ ರಾಕ್ಷಸನನ್ನು ಸಂಹರಿಸಲು ಶ್ರೀ ಮಹಾವಿಷ್ಣುವಿನ ದಿವ್ಯ ಶಕ್ತಿಯಿಂದ ಏಕಾದಶಿ ದೇವಿ ಅಂತ ಪ್ರತ್ಯಕ್ಷಲಾಗ್ತಾರೆ. ಆಕೆ ರಾಕ್ಷಸನನ್ನು ಸಂಹರಿಸಿದ ನಂತರ ವಿಷ್ಣುವು ಈ ದಿನ ಉಪವಾಸ ಮಾಡಿ ನನ್ನನ್ನು ಭಕ್ತಿಯಿಂದ ಪೂಜಿಸುವವರಿಗೆ ವಿಶೇಷ ಪುಣ್ಯ ಮತ್ತು ನನ್ನ ಆಶೀರ್ವಾದ ದೊರೆಯುತ್ತದೆ ಎಂದು ವರ ನೀಡ್ತಾರೆ. ಅಂದಿನಿಂದ ಏಕಾದಶಿ ವ್ರತವನ್ನು ಅತ್ಯಂತ ಪವಿತ್ರವಾಗಿ ಆಚರಿಸಲಾಗುತ್ತದೆ. ಸೊ ಅದಾದಮೇಲೆ ನೆಕ್ಸ್ಟ್ ಡೇ ಮರುದಿನವಾದ ದ್ವಾದಶಿ ದಿನ ಪೂಜೆ ಮುಗಿಸಿ ಉಪವಾಸವನ್ನು ಮುರಿಯುವುದು ಸಂಪ್ರದಾಯ. ಸೊ ಇದು ಏಕಾದಶಿ ಹಬ್ಬ ಎಂದಿರುವ ಪುರಾಣ ಕಥೆ. ನೆಕ್ಸ್ಟ್ ನಾವು ನನ್ನ ಹಸ್ಬೆಂಡ್ ಹೇರ್ ಕಟ್ ಮಾಡಿಸ್ಕೊಂಡು ಬಂದರು. ಹಾಗೆ ಟೀ ಕುಡಿಯೋಣ ಅಂತ ಚಲ್ಪುರ ಗೇಟ್ಗೆ ಹೋದ್ವಿ. ನಾನು, ನನ್ನ ಹಸ್ಬೆಂಡ್, ಶರತಣ್ಣ ಆ್ಯಂಡ್ ಗಣಿ. ಇದು ನಮ್ಮ ಟೀ ಅಡ್ಡ ಅಂತಲೇ ಹೇಳ್ಬೋದು. ಬಿಕಾಸ್ ನಾವು ಟೀ ಕುಡಿಬೇಕು ಅಂದರೆ ಇಲ್ಲೇ ಬರೋದು. ನೀವು ಯಾರ್ಯಾರು ಹೋಗ್ತೀರಾ ಅಲ್ಲಿಗೆ ಅಂತ ಕಮೆಂಟ್ ಮಾಡಿ. ಅದರಲ್ಲೂ ಇಲ್ಲಿ ಸಿಗೋ ಬಿಸ್ಕೆಟ್ ಅಂತೂ ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ಟೀ ಜೊತೆ ಕಂಪಲ್ಸರಿ ಅದು ನನಗಿರಲೇಬೇಕು. ತೊಗೋತೀನಿ. ಏನಾದರೂ ಮಿನಿಮಮ್ ಒಂದು 4-5 ತಿಂದ್ಬಿಡ್ತೀನಿ ಒಂದೇ ಸಲ. ಅಷ್ಟು ಇಷ್ಟ ನನಗೆ. ನಿಮಗೂ ಅದು ಇಷ್ಟನಾ ಹೇಳಿ. ಅದಾದಮೇಲೆ ನಾವು ನಮ್ಮ ಕಾರ್ ತುಂಬ ಡರ್ಟಿ ಆಗಿತ್ತು. ಸೊ ವಾಶ್ಗೆ ಬಿಡೋಣ ಅಂತ ಹೋದ್ವಿ. ಕಾರ್ನ ವಾಶ್ಗೆ ಬಿಟ್ಟು ಹಂಗೆ ಸ್ವಲ್ಪ ಐಟಮ್ಸ್ ತೊಗೋಬೇಕಿತ್ತು. ಪಕ್ಕದಲ್ಲೇ ಡಿ-ಮಾರ್ಟ್ ಇದ್ದಿದ್ದರಿಂದ ಅಲ್ಲಿಗೆ ಹೋಗಿ ಶಾಪ್ ಮಾಡಿಕೊಂಡು ಆಮೇಲೆ ಮನೆಗೆ ಬಂದ್ವಿ. ಸ್ವಲ್ಪ ರೆಸ್ಟ್ ಮಾಡಿ ಈವ್ನಿಂಗ್ ನನ್ನ ಹಸ್ಬೆಂಡ್ ಪೂಜೆ ಮಾಡಿದ್ರು. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮ ಅತ್ತೆ ಬೇಗ ಎದ್ದು ಎಲ್ಲ ಅಡುಗೆ ಎಲ್ಲ ಮಾಡಿ ಜೊತೆಯಲ್ಲಿ ರಂಗೋಲಿ ಎಲ್ಲ ಹಾಕಿದ್ರು ಅವರೇ. ಸೊ ಇದು ನಮ್ಮ ಮನೆಯ ತುಳಸಿ ಕಟ್ಟೆ ಹೀಗಿದೆ. ಸೊ ಹಬ್ಬದ ಸ್ಪೆಷಲ್ ಏನೇನಿದೆ ಅಂತ ನೋಡೋಣ. ಅಷ್ಟು ಕಾಳು ಸಾರು, ಬೋಂಡ, ಹಪ್ಪಳ, ಮಜ್ಜಿಗೆ, ಪಾಯಸ, ಚಿತ್ರಾನ್ನ, ಬೀನ್ಸ್ ಪಲ್ಯ, ವೈಟ್ ರೈಸ್ ಇದೆ ಇದರಲ್ಲಿ, ಇದರಲ್ಲಿ ಮುದ್ದೆ, ಹೆಸರುಬೇಳೆ. ಸೊ ಇದಾಗಿತ್ತು ನಮ್ಮ ಹಬ್ಬದ ದಿನ, ಏಕಾದಶಿ ಹಬ್ಬ. ನಾವು ಈ ರೀತಿ ಸೆಲೆಬ್ರೇಟ್ ಮಾಡಿದ್ವಿ. ಆ್ಯಂಡ್ ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ದ್ಯಾಟ್ಸ್ ಇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಆ್ಯಂಡ್ ಯಾ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.